ಶಿರಸಿ ತಾಲೂಕಿನ ಹಕ್ಲಮನೆ ಹಾಗೂ ಕಾಳೆಹೊಂಡ ಗ್ರಾಮಸ್ಥರು ಕಳೆದ 7-8 ವರ್ಷಗಳಿಂದ ರಸ್ತೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ರಸ್ತೆ ಕಬ್ಬೆ ಮೂಲಕ ಬನವಾಸಿ ಸಂಪರ್ಕದ ರಸ್ತೆ ಆಗಿದೆ. ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ಗೆ ಸೇರುವ ಈ ಗ್ರಾಮದ ರಸ್ತೆ ಸಂಪೂರ್ಣ ಹೊಂಡಮಯವಾಗಿದ್ದು, ಮಳೆಗಾಲದಲ್ಲಿ ಹಾಳಾದ ರಸ್ತೆಯನ್ನ ಗ್ರಾಮಸ್ಥರು ತಮ್ಮ ಸ್ವಂತ ಹಣದಿಂದ ರಸ್ತೆ ರಿಪೇರಿ ಮಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರದಿಂದ ಯಾವುದೇ ಅನುದಾನ ದೊರೆತಿಲ್ಲ. ಈ ಹಿಂದೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಮನವಿ ಮಾಡಿಕೊಂಡರೂ ಸಹ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ. ಹಾಗಾಗಿ ಗ್ರಾಮಸ್ಥರೇ ರಸ್ತೆ ಹೊಂಡ ತುಂಬುವ ಕಾರ್ಯಕ್ಕೆ ಕೈ ಹಾಕಿದ್ದೇವೆ ಎಂದು ಗ್ರಾಮಸ್ಥರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಮಾನ್ಯರೇ ನಮಸ್ಕಾರ. ನನ್ನ ಹೆಸರು ಹರೀಶ್ ನಾಯ್ಕ್, ಇಲ್ಲಿಯ ಸ್ಥಳೀಯ ನಿವಾಸಿ. ಇದು ಚೆನ್ನಾಪುರ ಕೆರೆ ಹಾಗೂ ಕಬ್ಬೆ ಸಂಪರ್ಕ ರಸ್ತೆ ಆಗಿದೆ. ಕಳೆದ 15 ವರ್ಷಗಳಿಂದ ಇದು ನಿರಂತರವಾಗಿ ಸಮಸ್ಯೆಗಳಲ್ಲಿ ಸಿಲುಕ್ತಾ ಇದೆ. ಈಗಾಗಲೇ ನಾವು ಶಾಸಕರಿಗೆ, ಸಂಸದರಿಗೆ ಮನವಿಯನ್ನು ಸಹ ಕೊಟ್ಟಿದ್ದೇವೆ. ಆದರೂ ಸಹ ಇಲ್ಲಿ ಸಮಸ್ಯೆ ಯಾವುದೇ ರೀತಿ ಬಗೆಹರಿದಿಲ್ಲ. ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಬೇಕು ಅನ್ನೋದು ನಮ್ಮೆಲ್ಲರ ಆಶಯವಾಗಿದೆ ಹಾಗೂ ಇಲ್ಲೆಲ್ಲ ನೆರೆದಿರುವಂಥ ಸ್ಥಳೀಯ ಗ್ರಾಮಸ್ಥರ ಒಂದು ಅಭಿಪ್ರಾಯವಾಗಿದೆ. ನಮಸ್ಕಾರ, ನಾನು ಚಂದ್ರು ನಾಯ್ಕ್ ಅಂತ, ಕಬ್ಬೆ ನಿವಾಸಿ. ಸುಮಾರು ಒಂದು 20 ವರ್ಷದಿಂದ ಇಲ್ಲೇ ವಾಸ್ತವ್ಯ. ಮತ್ತು ಇಲ್ಲಿ ನಾವು ಈ ರಸ್ತೆ ಕಬ್ಬೆ ಮತ್ತು ದೊಡ್ಡನಳ್ಳಿ ಮಧ್ಯಂತರದಲ್ಲಿದೆ. ನಮಗೇನು ಸಮಸ್ಯೆ ಅಂತ ಹೇಳಿದ್ರೆ, ನಾವು ಊರಿನವರೇ ಮಾಡ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಕೆಲವೇ ಶಾಸಕರಿಗೆ, ಪ್ರತಿಯೊಬ್ಬ ಜನಪ್ರತಿನಿಧಿಗಳಿಗೂ ನಾವು ಮನವಿಯನ್ನು ಸಲ್ಲಿಸಾಗದೆ. ಈಗ ನಮ್ಮ ಮುಂದಾಳತ್ವ ವಹಿಸಿದಂಥ ರಾಘು ಮಡೂರವರು, ಕೆಲವೇ ಹರೀಶ್ ನಾಯ್ಕ್ ಪಂಚಾಯತಿಯಲ್ಲವರು ಮನೆಯವರಿದ್ದಾರೆ, ಕೆಲವೇ ಗಣ್ಯ ವ್ಯಕ್ತಿಗಳಿದ್ದಾರೆ ನಮ್ಮ ಇಲ್ಲಿ ಊರೊಳಗೆ. ಅವರಿನ ಒಂದು ವ್ಯವಸ್ಥೆಯಿಂದ ಈ ರಸ್ತೆ ನಮಗೆ ಓಡಾಡಲಿಕ್ಕೆ ಅನುಕೂಲವಾಗಿದೆ. ಮತ್ತು ಇಲ್ಲದೆ ಹೋದರೆ ಇದು ಒಳ್ಳೆಯ ಕೆಲವೇ ನಾನು ಓಡಾಡುವಂಥ ಕುಗ್ರಾಮಗಳಿವೆ. ಅಲ್ಲಿ ಕುಗ್ರಾಮಗಳಲ್ಲಾದರೂ ಒಳ್ಳೆಯ ಸುರಕ್ಷಿತವಾದಂಥ ರಸ್ತೆಗಳಿವೆ. ಆದರೆ ನಮ್ಮದು ಇಲ್ಲಿ ಶಿರಸಿಯಿಂದ ಕೆಲವೇ 5.5-6 ಕಿಲೋಮೀಟ್ರ್ ಇದೆ. ಆದರೆ ನಾವು ಇಲ್ಲಿ ಕುಗ್ರಾಮದಲ್ಲೇ ಬದುಕುವಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟದೆ. ಶಾಸಕರು ಮನವಿಯನ್ನು ಕೊಟ್ಟಿದ್ದಾರೆ ನಾವೆಲ್ಲ ಊರಿನವ್ರು ಸೇರಿ. ಮತ್ತು ಮಾನ್ಯ ವಿಶ್ವೇಶ್ವರ ಕಾಗೇರಿ ಅವರಿಗೂ ಇದರ ಬಗ್ಗೆ ನಾವು ಅರಿವನ್ನು ನಾವು ರಾಘು ಮಡೂರವರು ಮತ್ತು ಅವರ ಅಣ್ಣರಾದಂಥ ವಾಸು ಮಡೂರವರು, ಕೆಲವೇ ಹರೀಶ್ ನಾಯ್ಕ್ ಅವರು, ಕೆಲವೇ ನಾವೆಲ್ಲ ಸೇರಿ ಗಣ್ಯರಾದಂಥ ನಾವೆಲ್ಲ ಸೇರಿ ಕೊಟ್ಟಿದ್ದೇವೆ. ಆದರೆ ಯಾವುದೇ ಇಲ್ಲಿವರೆಗೂ ನಮಗೆ ಸ್ಪಂದನೆ ಸಿಕ್ಕಿಲ್ಲ. ನಾವು ಈಗ ಪರಿಸ್ಥಿತಿ ಏನಂದರೆ, ನಾವೊಂದು ಯುವಕರೇ, ಊರಿನ ನಾಗರಿಕರೇ ಎಲ್ಲ ಸೇರಿ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಇಷ್ಟು ನಾವು ಪರಿಸ್ಥಿತಿ ಅಂದರೆ, ನಾವು ಎಲ್ಲ ಕೆಲವೇ ಅನಾರೋಗ್ಯದಲ್ಲಿದ್ದೇವೆ. ಅನಾರೋಗ್ಯದಲ್ಲಿದ್ದರೂ ನಾವು ಮನೆಯ ಒಂದು ಕೃಷಿ ಬದುಕನ್ನು ಬಿಟ್ಟು ನಾವಿಲ್ಲಿ ಮಾಡುವಂಥ ಪರಿಸ್ಥಿತಿ ಒದಗದೆ. ಜನಪ್ರತಿನಿಧಿಗಳಿಗೆ ಈ ಮುಖಾಂತರ ತಮಗೆ ತಿಳಿಸುವುದೇನೆಂದರೆ, ನಮಗೆ ಕಬ್ಬೆ ಭಾಗ ಮತ್ತು ಕಬ್ಬೆ ಅಂದರೆ ಹಕ್ಲೂರು, ಕಬ್ಬೆ ಇಂದ ಚೆನ್ನಾಪುರ ಕೆರೆ ರಸ್ತೆ ಭಾಗ, ಇದು ನಮಗೆ ಸಂಪರ್ಕ ಕಲಿಸುವಂಥ ರಸ್ತೆಯಾಗಿದೆ. ಇದು ದೊಡ್ಡನಳ್ಳಿ ಪಂಚಾಯತಿ ಮತ್ತು ಉಂಚಳ್ಳಿ ಪಂಚಾಯತಿ ಮಧ್ಯಭಾಗ ಇದ್ದರಿಂದ ಇಲ್ಲಿ ತಾರತಮ್ಯ ನಡೆದಿದೆ ಅಂತ ಕಾಣಿಸ್ತದೆ, ನನ್ನ ಅನಿಸಿಕೆ ಮಾತ್ರ. ಇದು ತಕ್ಷಣ ಯಾರು ಸ್ಪಂದಿಸ್ತಾರೆ ಅದಕ್ಕೆ ಸ್ಪಂದಿಸಿ ನಮಗೆ ಇದು ಯೋಗ್ಯವಾದಂಥ ಒಂದು ಪರಿಹಾರ ಸಿಗಬೇಕು ಅನ್ನುವಂಥ ಉದ್ದೇಶ ಗ್ರಾಮಸ್ಥನಾಗಿ ತಮ್ಮಲ್ಲಿ ಮನವಿಯಂತೆ ಮಾಡಿಕೊಡ್ತೇನೆ. ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಮಗೆ ಸ್ಪಂದಿಸಿ ಇದು ರಸ್ತೆ ಅಧಿಕೃತವಾಗಿ, ಇದು ಅನಧಿಕೃತ ಅಂದರೆ ಏನಂದರೆ ನಮ್ಮ ಮಣ್ಣು ರಸ್ತೆ ಆಗಿದೆ, ಸಿಮೆಂಟ್ ರಸ್ತೆನೋ ಕಾಂಕ್ರೀಟ್ ರಸ್ತೆನೋ ಅಂತ ಅಧಿಕೃತವಾಗಿ ಕೂಡಲೇ ಮಾಡಬೇಕಂತ ಈ ಮುಖಾಂತರ ಮನವಿ ಮಾಡ್ಕೊತೇನೆ. ನನ್ನ ಹೆಸರು ರಾಘವೇಂದ್ರ ಅಂತೇಳಿ, ಹಕ್ಲೂರು ಗ್ರಾಮದವರಾಗಿದ್ದು. ಈಗಾಗಲೇ ನಮ್ಮ ಗ್ರಾಮದವರು ಎಲ್ಲರೂ ನಿಮಗೆ ಏನೇನು ಇಲ್ಲಿ ನಡೀತಾ ಉಂಟು ಅನ್ನೋಂಥದ್ದು ವಿಷಯನೆಲ್ಲ ತಿಳಿಸಿದ್ದಾರೆ. ಮತ್ತೇನು ಹೆಚ್ಚಾಗಿ ನಾನು ಹೇಳಬೇಕಾಗಿರುವಂಥದ್ದೇನಿಲ್ಲ. ಆದರೆ ಇಲ್ಲಿ ಸಣ್ಣ ಪುಟ್ಟ ಕಾಮಗಾರಿಗಳಿಗೆ, ಈ ಬರಸಾತ್ ಕಾಮಗಾರಿಯಲ್ಲಿ ಅನುದಾನ ಸಿಗ್ತದೆ ಪಂಚಾಯತ್ನಲ್ಲಿ. ಈ ಗುಂಡಿ ಮುಚ್ಚುವಂಥದ್ದು ಬೇಕಾದಷ್ಟು ಅನುದಾನಗಳಿದೆ. ಯಾಕೆ ಪಂಚಾಯತ್ ಸದಸ್ಯರು ಒಬ್ಬರು ಯಾಕೆ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಅದೇ ಒಂಥರ ಬೇಸರ ಸಂಗತಿ. ಈಗ ಒಂದು ವಾರದ ಹಿಂದುಗಡೆ ಇಲ್ಲಿ 7-8 ಆನೆಗಳು ಬಂದು ಸುಮಾರಷ್ಟು ಇಲ್ಲಿ ಆನೆ ಮಾಡಿದ್ದಾವೆ. ಹಾಗಾಕೊಂಡು ಚಿರತೆ, ಆನೆ, ಹೆಬ್ಬಾವುಗಳು ಇದೆ ಇಲ್ಲಿ ಚೆನ್ನಾಪುರ ಕೆರೆ ಹತ್ರ. ಈ ವರ್ಷ ಕಂಡಿಲ್ಲ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಣ್ಣಿಗೆ ಕಾಣ್ತವೆ. ಇಲ್ಲಿ ಶಾಲೆ ಮಕ್ಕಳಿಗೆ ಓಡಾಡಲಿಕ್ಕೂ ಅತಿಯಾದಂಥ ಸಮಸ್ಯೆ ಇದೆ. ಮುಂದಿನ ದಿನದಲ್ಲಿ ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಶಾಸಕರು, ಸಚಿವರು ಏನಂತೇಳಿ ಒಂದು ಸೂಕ್ತವಾಗಿ ಈ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತೇವೆ. ನನ್ನ ಹೆಸರು ಗುರುಪಾದ್ ಹೆಗಡೆ ಅಂತ, ಕಬ್ಬೆ ಗ್ರಾಮದ ನಿವಾಸಿ. ನಾವು ಇಲ್ಲಿ ವಾಸವಾಗಿದ್ದು ಭಾಳ ವರ್ಷ ಆಯಿತು. ಆದರೆ ಈ ಕಚ್ಚಾ ರಸ್ತೆಯಲ್ಲೇ ಓಡಾಡುವಂಥ ಪರಿಸ್ಥಿತಿ ಬಂದಿದೆ. ಪಕ್ಕಾ ರಸ್ತೆ ಮಾಡೋದು ಯಾವಾಗ ಅಂತ ನಮ್ಮೆಲ್ಲ ಕನಸಿನ ಮಾತಾಗಿದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಲಕ್ಷ್ಯ ವಹಿಸಿ ಉತ್ತಮ ರಸ್ತೆ ನಿರ್ಮಾಣ ಮಾಡಿಕೊಡ್ತೀರಿ ಅಂಥೇಳಿ ತಿಳ್ಕೊಂಡಿದ್ದೇನೆ, ಮನವಿ ಮಾಡ್ಕೊಳ್ತೇನೆ.
ಆಮೇಲೆ ಈಗ ಸದ್ಯ ನಾವು ನಮ್ಮದೇ ಶ್ರಮದಾನದಲ್ಲಿ ಈ ಸಂಪರ್ಕ ರಸ್ತೆಯನ್ನು ರಿಪೇರಿ ಮಾಡ್ಕೊಳ್ಳೋದು, ಅಲ್ಲೇ ಓಡಾಡ್ತಾ ಇರೋದು. ಮಳೆಗಾಲ ಬಂದ ಕೂಡಲೇ ಮತ್ತೆ ಹೊಂಡು ಬೀಳ್ತದೆ, ಓಡಾಡೋದು ಕಷ್ಟ. ಹಾಗಾಗಿ ಕೂಡಲೇ ಲಕ್ಷ್ಯ ವಹಿಸಿ ಅಂತೇಳಿ ನಾನು ಬೇಡ್ಕೊತೀನಿ. ನಮಸ್ಕಾರ, ನಾನು ಕಬ್ಬೆ ನಿವಾಸಿ ಆಶಾ ರಾಘವೇಂದ್ರ ಅಂಥೇಳಿ. ನಾನು ಇಲ್ಲಿ ದಿನ 4 ಸಲ ಓಡಾಡ್ತೆ, 1 ಸಲ ಅಲ್ಲ 2 ಸಲ ಅಲ್ಲ 4 ಸಲ ಓಡಾಡ್ತೆ. ಓಡಾಡಬೇಕಾದ್ರೆ ಈ ಗುಂಡಿ ದಾಟಿ ಮಾಡಿ ಹೋಗೋ ಮಟ್ಟ ಅಂತಂದರೆ 10 ನಿಮಿಷ ದಾರಿ ನನಗೆ 20 ನಿಮಿಷ ಆಗ್ತಾ ಉಂಟು, ಒಂದು 2 ಕಿಲೋಮೀಟರ್ ಇದನ್ನು. ಇದು ಯಾಕೆ ಹೀಗೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮತ್ತು ಎಲ್ಲ ಹಳ್ಳಿ ಗ್ರಾಮದಲ್ಲೂ ಆ ರೋಡೆಲ್ಲ ಕರೆಕ್ಟಾಗಿ ಸರಿಯಾಗಿರುತ್ತೆ. ಆದರೆ ನಮ್ಮ ಊರಲ್ಲಿ ಯಾಕೆ ಈ ಥರ ಅನ್ನೋದೇ ನಮಗೆ ಒಂಥರ ಪ್ರಶ್ನೆ ಆಗಿಬಿಟ್ಟದೆ. ಈಗೆಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಹೇಳಿದ್ದಾರೆ. ಆದರೆ ನಾನು ಈ ಮೂಲಕ ನಿಮ್ಗೆ ತಿಳಿಸೋದೇನೆಂದರೆ, ಆದಷ್ಟು ಬೇಗ ಇದಕ್ಕೇನು ಅಧಿಕಾರಿಗಳಿದ್ದಾರಲ್ಲ, ಅವರು ಆದಷ್ಟು ಬೇಗ ನಮ್ಮ ಈ ಒಂದು ಇದಕ್ಕೆ ಸ್ಪಂದಿಸಿ ಆದಷ್ಟು ಬೇಗ ನಮ್ಗೆ ಇಲ್ಲಿ ಯಾವುದು ಸಿಮೆಂಟ್ ರೋಡು, ಇದೀಗ ಮಣ್ಣು ರೋಡೇ ಇದೆ, ಇದು ಸಿಮೆಂಟು ಅಥವಾ ಕಾಂಕ್ರೀಟ್ ರೋಡು ಅಂತ ಹೇಳಿ ಅಧಿಕೃತವಾಗಿ ಮಾಡಬೇಕು ಅನ್ನೋದೇ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ಳುವಂಥ ಒಂದು ವಿನಂತಿಯಾಗಿದೆ ಸರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.